ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಪಿತಮಪ್ಪಿಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ನಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 7ನೇ ಅಧ್ಯಾಯದ 9ನೇ ಶ್ಲೋಕ. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಬಂದ ಇಂತಿಂತಹ ವಸ್ತುವಿನಲ್ಲಿ ಸಾರಭೂತವಾದಂತಹ ಆ ಒಂದು ಪದಾರ್ಥ ನಾನೇ ಆಗಿದ್ದೇನೆ, ಅದರ ಸತ್ವ ನಾನೇ ಆಗಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಎಲ್ಲವನ್ನೂ ಹೇಳ್ತಾ ಹೇಳ್ತಾ ಬರ್ತಾ ಇದ್ದಾನೆ. ಮುಂದೆ ನೋಡಿ 9ನೇ ಶ್ಲೋಕ. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಇಲ್ಲಿ ಕೃಷ್ಣ ಪರಮಾತ್ಮ ನೀರಿನಲ್ಲಿ ರಸ ನಾನೇ ಆಗಿದ್ದೇನೆ, ಆಕಾಶದಲ್ಲಿ ಶಬ್ದ ನಾನಾಗಿದ್ದೇನೆ ಅಂತ ಎಲ್ಲ ಹೇಳ್ತಾ ಬಂದ. ಈಗ ಪೃಥಿವಿಯಲ್ಲಿ ಗಂಧ ನಾನಾಗಿದ್ದೇನೆ. ಅಯ್ಯೋ, ಹಾಗಾದ್ರೆ ದುರ್ಗಂಧವೂ ಬರ್ತದೆ. ಆ ದುರ್ಗಂಧವೂ ಬರ್ತದೆ, ಅದರಲ್ಲೂ ಪರಮಾತ್ಮ ಇದ್ದಾನ ಅಂತಂದ್ರೆ ಇಲ್ಲ. ಈಗ ಯಾವುದೋ ಒಂದು ತರಕಾರಿಯನ್ನು ಕೊಳೆತು ಹೋಗಿರುತ್ತೆ, ಅದು ತರಕಾರಿ ಪೃಥ್ವಿಗೆ ಸಂಬಂಧಪಟ್ಟದ್ದೇ. ತರಕಾರಿ ಆ ಪೃಥ್ವಿಗೆ ಸಂಬಂಧಪಟ್ಟದ್ದೇ. ಆದ್ದರಿಂದ ಆ ಕೊಳೆತು ಹೋದಂತಹ ತರಕಾರಿಯಿಂದ ಬರುವಂತಹ ದುರ್ಗಂಧದಲ್ಲಿ ಅದರಲ್ಲಿ ಇರುವಂತಹ ದೌರ್ಗಂಧ್ಯ ಅಂತ ಏನಿದೆ ಅದು ಪರಮಾತ್ಮನಾಗಿದ್ದಾನ ಅಂತಂದ್ರೆ ಅದಕ್ಕೆ ಹೇಳ್ತಾ ಇರೋದು ಪುಣ್ಯೋಗಂಧ, ಶುದ್ಧವಾದ ಶುಭವಾದ ಸುಗಂಧ. ಹೂವಿನಲ್ಲಿ ಮಲ್ಲಿಗೆ ಹೂವಿನಿಂದ ಬರುವಂತಹ ಗಂಧ, ಮಳೆ ಬಂದಾಗ ಭೂಮಿಯಿಂದ ಬರುವಂತಹ ಗಂಧ, ತುಪ್ಪ ಕಾಯಿಸಿದಾಗ ಬರುವಂತಹ ಗಂಧ, ಕರ್ಪೂರದಲ್ಲಿ ಇರುವಂತಹ ಗಂಧ ಏನಿದೆ ಅವೆಲ್ಲವೂ ನಾನಾಗಿದ್ದೇನೆ. ಶುಭವಾದ ಗಂಧ, ಶುಭವಾದ ಗಂಧದಲ್ಲಿ ಗಾಂಧ್ಯವನ್ನ ತುಂಬುವಂತವನು ನಾನು. ಅದಾದ್ರಿಂದ ನನ್ನನ್ನ ಗಾಂಧ್ಯ ಅಂತ ಕರೀತಾರೆ, ನನ್ನನ್ನ ಗಂಧ ಅಂತಾನು ಕರೀತಾರೆ. ತೇಜಶ್ಚಾಸ್ಮಿ ವಿಭಾವಸೌ. ವಿಭಾವಸ ಅಂತಂದ್ರೆ ಅಗ್ನಿ. ಅಗ್ನಿ ಅವನಲ್ಲಿ ಅಷ್ಟು ತೇಜಸ್ಸು ಬರಲಿಕ್ಕೆ ಈ ಕಾರಣ ಅಂತಂದ್ರೆ ಅವನಲ್ಲಿ ತೇಜಸ್ಸು ರೂಪದಿಂದ ನಾನಿದ್ದೇನಪ್ಪ. ತೇಜಸ್ಸು ರೂಪದಿಂದ ನಾನಿದ್ದೇನೆ, ಅದರಿಂದಾಗಿ ಅವನು ತೈಜಸ ಅಂತ ಕರೆಯಲ್ಪಡ್ತಾನೆ. ತೇಜಸ್ಸು ನಾನು ಅವನಲ್ಲಿ ಇರುವುದರಿಂದ ಅವನು ತೈಜಸ. ಅಷ್ಟೇ ಅಲ್ಲ, ಜೀವನಂ ಸರ್ವಭೂತೇಷು. ನೋಡಿ, ಎಲ್ಲ ಚೇತನರ ಜೀವನ ನಾನಾಗಿದ್ದೇನೆ. ಜೀವನ ಅಂದ್ರೆ ವರ್ತಮಾನ ಕಾಲದಲ್ಲಿ ಇರುವಂತಹ ಆ ಕ್ಷಣದ ಅನುಭವವೇ ಜೀವನ ಅಷ್ಟೇ. ಹಿಂದಿನದ್ದು ಅನುಭವಿಸ್ಲಿಕ್ಕೆ ಬರೋದಿಲ್ಲ, ಯಾಕೆ ಮುಗಿದು ಹೋಗಿದೆ. ಮುಂದಿನದ್ದು ಏನಾಗುತ್ತೋ ಗೊತ್ತಿಲ್ಲ, ಮುಂದಿನ ದಿನ ಅನುಭವಿಸ್ತಾ ಇಲ್ಲ. ಜೀವನ ಅಂದ್ರೆ ಏನು ಹಾಗಾದ್ರೆ? ಹಿಂದಿನ ಈ ವರ್ತಮಾನ ಕಾಲದ ಆ ಒಂದು ಕ್ಷಣದ ಅನುಭವವೇ ಜೀವನ. ಅದನ್ನ ಅರಿತು ನಡೆಯಬೇಕು ನಾವು. ಅಂತಹ ಜೀವನ ನಾನಾಗಿದ್ದೇನೆ
ಅಂದ್ರೆ ಅವರ ಜೀವನ ನನ್ನ ನಿಯಂತ್ರಣಕ್ಕೆ ಒಳಪಟ್ಟದ್ದು. ನೋಡಿ, ಸ್ವಲ್ಪ ವಿಚಾರ ಮಾಡಿ. ನಮ್ಮ ನಮ್ಮ ಜೀವನ ಪರಮಾತ್ಮನೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ, ಎಲ್ಲ ಚೇತನರ ಜೀವನ ನನ್ನ ಒಂದು ಇದಕ್ಕೆ ಒಳಪಟ್ಟದ್ದು ಅಂತ ಅಂದ ಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳಬೇಕು? ನಮ್ಮ ಜೀವನಕ್ಕೆ ನಮ್ಮ ಒಂದು ಹಣೆಯಲ್ಲಿ ಎಷ್ಟು ಭಾಗ್ಯವನ್ನ ಬರೆದಿರ್ತದೋ ಅಷ್ಟು ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಮ್ಮ ಹಣೆಯಲ್ಲಿ ಬರೆಯದೇ ಇರುವಂತಹ ಭಾಗ್ಯ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ಎಲ್ಲ ಚೇತನರ ಜೀವನ ನಾನಾಗಿದ್ದೇನೆ ಅಂದ ಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಮುಖ್ಯವಾಗಿ ಅವನು ಹೇಳುವಂತಹ ಉದ್ದೇಶ ಇದು ಇದೆ. ಎಲ್ಲ ಜೀವನರಲ್ಲಿ, ಎಲ್ಲ ಚೇತನರಲ್ಲಿ ನಾನು ಜೀವನನಾಗಿದ್ದೇನೆ, ಆದ್ರಿಂದ ನನ್ನನ್ನ ಜೀವನ ಅಂತ ಕರೀತಾರೆ. ಎಲ್ಲ ಚೇತನರ ಜೀವನ ನನ್ನ ನಿಯಂತ್ರಣದಲ್ಲಿ ಇದೆ ಹೇಳ್ತಾರೆ ದಾಸರು. ಮರಳಿ ಮರಳಿತ ಪಡೆಯದ ಭಾಗ್ಯಕ್ಕೆ ಹೊರಳತ್ತರೆ ದೊರಕೀತೆ, ಹರಿ ನಿನ್ನೊಲುಮೆ ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಸುಮ್ಮನೆ ಇರ್ರಿ, ಬಹಳ ಕಾರವಾರ ಮಾಡಬೇಡ್ರಿ, ದೇವರ ಮೇಲೆ ನಂಬಿಕೆ ಇಡ್ರಿ, ನಿಮ್ಮ ಅನುಷ್ಠಾನವನ್ನು ಮಾಡ್ತಾ ಹೋಗ್ರಿ. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ. ಕ್ವಶನ್ ಮಾರ್ಕ್. ಬೇಟೆಗಾರ ನವಿಲನ್ನ ಬೇಟೆ ಆಡಬೇಕಂತೇ ಹೋಗಿರ್ತಾನೆ. ಆ ಬೇಟೆಗಾರನ್ನ ನೋಡಿ ನವಿಲು ಒಂದು ವೇಳೆ ಏನದು ಕಣ್ಣೀರು ಹಾಕಿತು ಅಂತಂದ್ರೆ ಆ ಕಣ್ಣೀರನ್ನ ನೋಡಿ ಬೇಟೆಗಾರಿಗೆ ಮನಸ್ಸು ಕರಗುತ್ತಾ? ದಯ ಬರುತ್ತಾ ಅದರ ಮೇಲೆ? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬರಬಹುದು ಪರಮಾತ್ಮ ಮನಸ್ಸು ಮಾಡಿದರೆ. ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯ ಬಂದೀತೆ, ಕೆಟ್ಟ ಹಾವು ಕಚ್ಚಿದ ಗಾಯಕ್ಕೆ ಹಳೆ ಬಟ್ಟೆಯ ಸುತ್ತಿದರೆ ಹೋದೀತೆ, ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಯಾಕೆ? ನಮ್ಮ ಜೀವನ ಅವನ ಅಧೀನದಲ್ಲಿ ಇದೆ. ಆದ್ರಿಂದ ಸುಮ್ಮನೆ ಇರಿ, ಬಾಳ್ ಬಡ್ಕೋಬೇಡಿ. ಅವರು ಬಂದು ನಮ್ಮ ಜೀವನ ಹೀಗೆ ಹಾಳು ಮಾಡಿದ್ರು ಅಲ್ಲ, ನಿನ್ನ ಹಣೆಯಲ್ಲಿ ಹೀಗೆ ಬರ್ದಿದೆ, ಈಗ ಆಗತ್ತೆ, ನಾನಿದ್ದೇನೆ ಅನ್ನುವಂತ ನಂಬಿಕೆ ಇಡು. 100 ಬಾರಿಗೂ ನಿಜ ನಂಬಿಕೆ ಕೊಟ್ಟರೆ ಚೋರನಿಗೆ ದಯ ಬಂದೀತೆ. ದಯ ಬರ್ಲಿಕ್ಕೆ ಸಾಧ್ಯನಾ? 99 ಬಾರಿ ಕಳ್ಳತನ ಮಾಡಿ ಸಿಗಿಬಿದ್ದಿದ್ದಾನೆ, ಇರ್ಲಿ ಬಿಡು ಪಾಪ ಅಂತ ಬಿಡು, ದಯ ಮಾಡಿ. 100 ಬಾರಿ ಮಾಡಿದ ಅವಾಗೂ ದಯ ಮಾಡಿ ಬಿಟ್ರೆ ಅವನು ಕಳ್ಳತನ ಮಾಡೋದು ಬಿಡ್ತಾನ? ಹೀಗೆ ಬಿಡ್ತಾರೆ ಬಿಡು ಅಂತ ಮತ್ತೆ ಕಳ್ಳತನ ಮಾಡ್ತಾನೆ ಹೊರತು ಬಿಡೋದಿಲ್ಲ ಅವನು. ಊರು ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ದೂರಾದೀತೆ. ಏನೋ ನಮ್ಮೂರಲ್ಲಿ ಒಂದು ಬಿಸ್ನೆಸ್ ಹಾಕೊಂಡಿರ್ತೀವಿ, ಸರಿಯಾಗಿ ನಡೀತಿಲ್ಲ, ಬೇರೆ ಊರಿಗೆ ಹೋದ್ರೆ ಆಯ್ತು ಬಿಡಪ್ಪ, ಅಲ್ಲಿ ಚೆನ್ನಾಗಿ ನಡೆಯುತ್ತೆ, ಅಲ್ಲಿ ಬೇಡಿಕೆ ಇದೆ ಅಂತ ಹೋಗೋದು. ಅಲ್ಲೂ ಇದೆ ಹಣೆ ಬರ. ನೀ ಊರಿಗೆ ಬಿಟ್ಟು ಊರಿಗೆ ಏನ್ ಹೋಗ್ತಿ? ಎಲ್ಲಿ ಹೋದ್ರೆ ಹಣೆ ಬರ ಚೇಂಜ್ ಆಗತ್ತಾ? ಪ್ರಾರಬ್ಧ ಚೇಂಜ್ ಆಗತ್ತಾ? ಸಾಧ್ಯವೇ ಇಲ್ಲ. ಊರು ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ದೂರಾದೀತೆ, ಹರಿ ನಿನ್ನೊಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. ಇಂಥವು ಎಲ್ಲ ಕೆಲವೊಂದು ಹಾಡುಗಳನ್ನು ಕೇಳ್ಬಿಟ್ರೆ ಮನಸ್ಸು ನಿರಾಳ, ಏನೂ ಇಲ್ಲ ನಮ್ಮ ಕೈಯಲ್ಲಿ, ನಾರಾಯಣ ಕೃಷ್ಣ ಗೋವಿಂದ ಅನ್ಕೊಂಡು ಹೋಗ್ಬಿಡೋಣ. ಕೊಟ್ಟಿದ್ದು ಕೊಡ್ಲಿ, ಬಂದಿದ್ದು ಬರಲಿ, ಗೋವಿಂದನ ದಯವೊಂದಿರಲಿ, ಏನಾದ್ರೂ ಬರಲಿ, ಪರಮಾತ್ಮನ ಭಕ್ತಿ ಸದಾಕಾಲ ಇರಲಿ. ಇಷ್ಟೇ. ಎಷ್ಟು ಅದ್ಭುತವಾಗಿ ಬರೀತಾರೆ ದಾಸರು. ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಷು. ಎಲ್ಲ ತಪಸ್ವಿಗಳು ಏನು ಮಹಾ ಘೋರವಾದ ತಪಸ್ಸನ್ನ ಎಲ್ಲ ಮಾಡ್ತಾರಲ್ಲ, ಆ ಒಂದು ತಪಸ್ಸಿಗೆ ನಾನೇ ನಿಯಾಮಕ.
ನನ್ನ ಬಂದು ಅನುಗ್ರಹ ಇಲ್ಲದೇನೆ ಅವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಪಸ್ಸಿಗೆ ನಾನು ನಿಯಾಮಕ, ಆದ್ದರಿಂದ ನನ್ನನ್ನ ತಪಸ್ಸು ಅಂತ ಕರೀತಾರೆ. ಕೃಷ್ಣ ಪರಮಾತ್ಮ ಈ ರೀತಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಪೃಥಿವ್ಯಾಂ ಭೂಮಿಯಲ್ಲಿ, ಪೃಥಿವ್ಯಾಂ ಭೂಮಿಯಲ್ಲಿ, ಪುಣ್ಯ ಗಂಧ, ಪುಣ್ಯೋ ಗಂಧ, ಶುಭ ಗಂಧವು, ಶುಭ ಗಂಧವು ನನ್ನಿಂದಲೇ. ಶುಭ ಗಂಧವು ನನ್ನಿಂದಲೇ ಅಂತಂದ್ರೆ ನಾನೇ ಆಗಿದ್ದಾನೆ, ನಾನೇ ಆಗಿದ್ದೇನೆ ಅಂತನೂ ಅರ್ಥ ಇದಕ್ಕೆ. ವಿಭಾವಸೌ ಅಗ್ನಿಯಲ್ಲಿ, ವಿಭಾವಸೌ ಅಗ್ನಿಯಲ್ಲಿ, ತೇಜಶ್ಚಾಸ್ಮಿ ಆ ತೇಜಸ್ಸು ನಾನಾಗಿದ್ದೇನೆ. ವಿಭಾವಸೌ ಅಗ್ನಿಯಲ್ಲಿ ತೇಜಶ್ಚಾಸ್ಮಿ ಆ ತೇಜಸ್ಸು ನಾನಾಗಿದ್ದೇನೆ. ಸರ್ವಭೂತೇಷು ಸಕಲ ಚೇತನರಲ್ಲಿ, ಸಕಲ ಚೇತನರಲ್ಲಿ, ಜೀವನಂ, ಜೀವನಂ ವರ್ತಮಾನ ಕಾಲದ ಆ ಕ್ಷಣದ ಅನುಭವವು, ಜೀವನಂ ವರ್ತಮಾನ ಕಾಲದ ಆ ಕ್ಷಣದ ಅನುಭವವು, ಅನುಭವವು ನಾನಾಗಿದ್ದೇನೆ ಅಂತ ಬರ್ಕೊಳ್ಳಿ. ಛ ಮತ್ತು, ಛ ಮತ್ತು ತಪಸ್ವಿಷು ತಪಸ್ವಿಗಳಲ್ಲಿ ಇರುವ, ತಪಸ್ವಿಷು ತಪಸ್ವಿಗಳಲ್ಲಿರುವ, ತಪಃ ತಪಶ್ಚಾಸ್ಮಿ, ತಪಶ್ಚಾಸ್ಮಿ ತಪಸ್ಸು ನಾನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ನೋಡಿ, ಸರ್ವಭೂತಾನಾಂ ಮಾಂ ಬೀಜಂ, ಎಲ್ಲ ಹೇ ಪಾರ್ಥ ನೋಡು, ಎಲ್ಲ ಭೂತಗಳು ಚರ ಈ ಚೇತನ ಪದಾರ್ಥಗಳು ಅಂತ ಏನಿವೆ ಎಲ್ಲದಕ್ಕೂ ಕಾರಣ ನಾನೇ. ಬೀಜ ಅಂದ್ರೆ ಕಾರಣ ಅಂತ ಅರ್ಥ. ಬೀಜಂ ವಾ ಕಾರಣಂ,
ಹೇತುರ್ವಾ ಕಾರಣಂ ಬೀಜಂ ಅಂತ ಅಮರಕೋಶ. ಹೇತು ಅಂದ್ರೆ ಕಾರಣ, ಕಾರಣ ಅದು ಗೊತ್ತು, ಬೀಜ ಅಂದ್ರೂ ಕಾರಣ ಅಂತ ಅರ್ಥ. ಅದರಿಂದ ಎಲ್ಲದಕ್ಕೂ ಎಲ್ಲ ಭೂತಗಳಿಗೂ ಕೂಡ ಭೂತಗಳು ನನ್ನ ಒಂದು ಅಭಿವ್ಯಕ್ತಿಯಿಂದಾಗಿ ಹುಟ್ಟಿದೆ, ನನ್ನಿಂದನೇ ಅವೆಲ್ಲವೂ ಕೂಡ ಅಭಿವ್ಯಕ್ತವಾದಿದ್ದು. ಅದರಿಂದಾಗಿ ಎಲ್ಲದಕ್ಕೂ ನಾನೇ ಕಾರಣ. ಈ ಅನಾದಿಯಾದ ನನ್ನನ್ನ ಆಶ್ರಯಿಸಿಕೊಂಡು ಇವೆ, ನನ್ನಿಂದ ಹುಟ್ಟಿವೆ. ಅದರಿಂದಾಗಿ ಅಂತ ತಿಳಿ ಅಂತ ವಿದ್ಧಿ ಹೇ ಪಾರ್ಥ, ಅರ್ಜುನನೇ, ಸನಾತನಂ ಮಾಂ ಸರ್ವಭೂತಾನಾಂ ಬೀಜಂ ವಿದ್ಧಿ, ಅನಾದಿಯಾದ ನನ್ನನ್ನ ಎಲ್ಲ ಭೂತಗಳಿಗೂ ಕಾರಣ ಅಂತ ತಿಳಿ. ಏನೇನಪ್ಪ? ಬುದ್ಧಿರ್ ಬುದ್ಧಿಮತಾಮಸ್ಮಿ. ನೋಡಿ, ಎಲ್ಲ ಮಹಾಮಹಾಜ್ಞಾನಿಗಳು, ಶತಾವಧಾನಿಗಳು, ಅಷ್ಟಾವಧಾನಿಗಳು ಅಂತ ಇರ್ತಾರೆ. ನಮಗೆಲ್ಲ ಗೊತ್ತಿರಬೇಕು ಅಂತ ಅನ್ಸುತ್ತೆ. ಶತಾವಧಾನಿಗಳು ಅಂತಂದ್ರೆ 100 ಜನ ಪ್ರಾಶ್ನಿಕರು ಮುಂದೆ ಕುಳಿತಿರ್ತಾರೆ. ಬೇರೆ ಬೇರೆ ವಿಷಯಗಳ ಪ್ರಶ್ನೆ. ಒಬ್ಬರಿಗೆ ಶ್ಲೋಕ ಮಾಡಬೇಕು, ಒಬ್ಬರಿಗೆ ಇನ್ನೊಂದು ಕೊಟ್ಟಿರುವಂತಹ ಆ ಪದಗಳಿಂದ ಅದನ್ನ ಇಟ್ಕೊಂಡು ಇವರು ಶ್ಲೋಕ ಮಾಡಬೇಕು, ಇನ್ನೊಬ್ರು ಹಾಸ್ಯ ಪ್ರಸಂಗ ಮಧ್ಯದಲ್ಲಿ ಏನೇನೋ ಕ್ವಶನ್ ಕೇಳಿ ತಲೆ ಕೆಡಿಸ್ತಾ ಇರ್ತಾರೆ, ಮಧ್ಯದಲ್ಲಿ ಒಂದು ಸಂಖ್ಯಾಬಂಧ ಅಂತ ಇರ್ತದೆ, ಇನ್ನೊಬ್ರು ಯಾವುದೋ ಒಂದು ಕತೆ ಹೇಳಿರ್ತಾರೆ, ಅದಕ್ಕೆ ಸಂಬಂಧಪಟ್ಟದ್ದು ಕೇಳ್ತಾ ಇರ್ತಾರೆ. ಈ ರೀತಿ ಅಟ್ ಎ ಟೈಮ್ ಅವ್ರಿಗೆ ಉತ್ತರ ಕೊಡ್ತಾ ಹೋಗ್ಬೇಕು ಎಲ್ಲರಿಗೂ. ನಮ್ಮ ಬೆಂಗಳೂರಲ್ಲಿ ಇದ್ದಾರೆ ಶತಾವಧಾನಿ ಗಣೇಶ್ ಅಂತ ಹೇಳಿದ್ದಾರೆ. ಬರೀ ನಮಗೆ ಗುರುವಾರ ಆಗುವಂತಹ ಅಷ್ಟಾವಧಾನ ಅಷ್ಟೇ ಗೊತ್ತು, ನಮಗೆ ರಾಯರ ಒಂದೇ ಆಗುವಂಥದ್ದು ಅದು ಇದೆ, ಅದು ಅಲ್ಲ, ಅದು ಸೇವೆ ರೂಪವಾದದ್ದು. ಇದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಶತಾವಧಾನಿ ಅಂತ. 100 ಜನರು ಕೇಳಿದಂತಹ ಪ್ರಶ್ನೆಯನ್ನ ಒಂದೇ ಬಾರಿಗೇನೆ ಒಬ್ರದಾದ್ಮೇಲೆ ಒಬ್ರು, ಒಬ್ರದಾದ್ಮೇಲೆ ಒಬ್ರು, ಸಂಬಂಧವೇ ಇರೋದಿಲ್ಲ, ಅಪ್ರಸ್ತುತ ಪ್ರಸಂಗ ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಪಕ್ಕದ ಮನೆಗೆ ಮಗು ಆಯ್ತಂತೆ, ಅದಕ್ಕೆ ಅವ್ರು ಹೀಗಿಟ್ರಂತೆ ಹೆಸರು, ಅದು ಮಾಡಿದ್ರಂತೆ, ಇಲ್ಲಿ ಶ್ಲೋಕ ಕೇಳೋರು ಬೇರೆ, ಈ ಅಕ್ಷರಗಳು ಬೇರೆ, ಸಂಖ್ಯಾಬಂಧಗಳು ಬೇರೆ, ಹೀಗೆ ಅನೇಕ ಅನೇಕ ರೀತಿ ಇರ್ತವೆ. ವ್ಯಾಕರಣ, ತರ್ಕ, ಮೀಮಾಂಸ ಎಲ್ಲ ಶಾಸ್ತ್ರಗಳದ್ದು ಇರ್ತವಲ್ಲಿ. ಈ ರೀತಿ 100 ಜನರು ಕುಳಿತಿರ್ತಾರೆ ಪ್ರಾಶ್ನಿಕರು. ಅಂತಹ ಪ್ರಾಶ್ನಿಕರಿಗೂ ಉತ್ತರ ಕೊಡಬೇಕಲ್ಲ ಈ ಮನುಷ್ಯ. ಅವರ ಬುದ್ಧಿ, ಅವರ ಏಕಾಗ್ರತೆ, ಅವರ ಸ್ಥೈರ್ಯ ಹೇಗಿರಬೇಕು ವಿಚಾರ ಮಾಡಿ. ಅಂತಹ ಬುದ್ಧಿವಂತರಲ್ಲಿ ಆ ಬುದ್ಧಿ ನಾನಾಗಿದ್ದೇನೆ ಅರ್ಜುನ, ಅದನ್ನು ಸರಿಯಾಗಿ ತಿಳಿ. ತೇಜಸ್ವಿನಾಮಹಂ, ಯಾರು ಬ್ರಹ್ಮ ತೇಜಸ್ಸು ಉಳ್ಳವರಾಗಿರ್ತಾರೆ, ಮುಖ ನೋಡಿದ್ರೆ ಕಾಲನ್ನ ಮುಗಿಬೇಕು ಅಂತ ಅನ್ಸತ್ತೆ. ಆ ಬ್ರಹ್ಮ ತೇಜಸ್ಸು, ಈ ಅಂತಹ ತೇಜಸ್ಸು ಯಾರಲ್ಲೂ ಇಲ್ಲ ಬಿಡಿ, ಸರಿನಾ? ಋಷಿಗಳು, ವಿಶ್ವಾಮಿತ್ರರು, ಅಗಸ್ತ್ಯರು, ದುರ್ವಾಸರು ಎಲ್ಲ ಮಹಾ ಋಷಿಗಳು. ಅಂತಹ ಋಷಿಗಳಲ್ಲಿ ಆ ತೇಜಸ್ಸೇನಿತ್ತು, ಆ ತೇಜಸ್ಸೇ ನಾನಾಗಿದ್ದೇನಪ್ಪ. ಅಂತಹ ತೇಜಸ್ವಿಗಳಲ್ಲಿ ಆ ತೇಜಸ್ಸು, ಅವರ ತೇಜಸ್ಸಿಗೆ ನಿಯಾಮಕ ನಾನು, ಆದ್ದರಿಂದ ನನ್ನನ್ನ ತೇಜಸ್ಸು ಅಂತ ಕರೀತಾರೆ. ಅರ್ಥ ಬರ್ಕೊಳ್ಳಿ. ಪಾರ್ಥ, ಹೇ ಅರ್ಜುನನೇ, ಪಾರ್ಥ, ಹೇ ಅರ್ಜುನನೇ, ಸನಾತನಂ ಅನಾದಿಯಾದ, ಸನಾತನಂ ಅನಾದಿಯಾದ ಮಾಂ ನನ್ನನ್ನು, ಮಾಂ ನನ್ನನ್ನು, ಸರ್ವಭೂತಾನಾಂ ಸರ್ವಭೂತಾನಾಂ
ಎಲ್ಲ ಭೂತಗಳ ಅಭಿವ್ಯಕ್ತಿಗೆ, ಎಲ್ಲ ಭೂತಗಳ ಅಂದ್ರೆ ಅಷ್ಟೇ ಬರ್ಕೊಳ್ಳಿ, ಎಲ್ಲ ಭೂತಗಳ ಬೀಜಂ ಅಭಿವ್ಯಕ್ತಿಗೆ ಕಾರಣನೆಂದು, ಬೀಜಂ ಅಭಿವ್ಯಕ್ತಿಗೆ ಕಾರಣನೆಂದು, ಅಭಿವ್ಯಕ್ತಿಗೆ ಕಾರಣನೆಂದು ವಿದ್ಧಿ ತಿಳಿ, ವಿದ್ಧಿ ತಿಳಿ. ಬುದ್ಧಿಮತಾಂ, ಬುದ್ಧಿಮತಾಂ ಎಲ್ಲ ಜ್ಞಾನಿಗಳಿಗೆ, ಎಲ್ಲ ಜ್ಞಾನಿಗಳಿಗೆ ಬುದ್ಧಿ, ಎಲ್ಲ ಜ್ಞಾನಿಗಳಿಗೆ ಬರ್ಕೊಂಡಿದ್ದೀರಲ್ಲ, ಎಲ್ಲ ಜ್ಞಾನಿಗಳಿಗೆ ಇರುವ ಅಂತ ಬರ್ಕೊಳ್ಳಿ, ಎಲ್ಲ ಜ್ಞಾನಿಗಳಿಗೆ ಇರುವ ಬುದ್ಧಿ, ಬುದ್ಧಿಯು ಜ್ಞಾನವು, ಬುದ್ಧಿ ಆ ಜ್ಞಾನವು ಅಸ್ಮಿ ನಾನಾಗಿದ್ದೇನೆ, ಬುದ್ಧಿರಸ್ಮಿ ನಾನಾಗಿದ್ದೇನೆ. ಅಂದ್ರೆ ಅವರ ಬುದ್ಧಿ ನನ್ನ ನಿಯಂತ್ರಣಕ್ಕೆ ಒಳಪಟ್ಟಿದೆ ಅಂತ ಅರ್ಥ. ತೇಜಸ್ವಿನಾಂ ತೇಜಸ್ವಿಗಳಲ್ಲಿ, ತೇಜಸ್ವಿನಾಂ ತೇಜಸ್ವಿಗಳ, ತೇಜಸ್ವಿಗಳ ತೇಜಃ, ತೇಜಃ ತೇಜಸ್ಸು, ಆ ವರ್ಚಸ್ಸು ತೇಜಸ್ಸು ಯಾವ್ದಾದ್ರು ಬರ್ಕೊಳ್ಳಿ, ತೇಜಃ ವರ್ಚಸ್ಸು ತೇಜಸ್ಸು, ಅಹಮಸ್ಮಿ ನಾನಾಗಿದ್ದೇನೆ, ಅಹಮಸ್ಮಿ ನಾನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ. ಇದೇ ಒಂದು ಚಿಕ್ಕ ವಿಭೂತಿ ಯೋಗ ಥರನೇ ಇದೆ ಅಲ್ಲ? ಹಾ ಹಾ ಹೌದು ಹೌದು ಹೌದು. ಅದಿನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ ಇದು. ಇಲ್ಲಿ ಆಯಾಯ ಗುಣಗಳ ಬಗ್ಗೆ ಹೇಳ್ತಾ ಇದ್ರು, ವ್ಯಕ್ತಿಗಳ ಬಗ್ಗೆ ಹೇಳ್ತಿಲ್ಲ, ಹೌದಾ? ಅವರಲ್ಲಿ ಇರುವಂತಹ ಗುಣಗಳ ಬಗ್ಗೆ. ತೇಜಸ್ವಿಗಳಲ್ಲಿ ತೇಜಸ್ಸು, ಬುದ್ಧಿವಂತರಲ್ಲಿ ಬುದ್ಧಿ, ಆದ್ರೆ ಅಲ್ಲಿ ಹಾಗಲ್ಲ, ಪ್ರತ್ಯೇಕ ಪ್ರತ್ಯೇಕ ವ್ಯಕ್ತಿಗಳಲ್ಲಿನೇ ಹೇಳ್ತಾನೆ. ಆಯಾಯ ಕೆಟಗರಿಗೆ ಬರುವಂತಹ ವ್ಯಕ್ತಿಗಳನ್ನು ಇಟ್ಕೊಂಡು ಇಂತಹ ವೃಕ್ಷಗಳಲ್ಲಿ ನಾನು ಅಶ್ವತ್ಥನಾಗಿದ್ದೇನೆ, ಪಕ್ಷಿಗಳಲ್ಲಿ ನಾನು ಗರುಡನಾಗಿದ್ದೇನೆ, ರುದ್ರಾಣ ಶಂಕರಶ್ಚಾಸ್ಮಿ, ಏಕಾದಶ ರುದ್ರಲ್ಲಿ ನಾನು ಶಂಕರನಾಗಿದ್ದೇನೆ. ಈ ರೀತಿ ಅಲ್ಲಿ ವ್ಯಕ್ತಿಗಳನ್ನೇ ಹೇಳ್ತಾನೆ, ಇಲ್ಲಿ ಗುಣಗಳನ್ನ ಹೇಳ್ತಾ ಇದ್ದಾನೆ. ಗುಣಗಳು ಮುಂದೆ ಹೋಗೋಣವಾ? ಸರಿ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ.
ನೋಡಿ ಎಷ್ಟು ಅದ್ಭುತ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಅರ್ಜುನ, ಬಲವಂತರಲ್ಲಿ ನಾನು ಬಲನಾಗಿದ್ದೇನಪ್ಪ. ಹೌದಾ? ಹಾಗಾದ್ರೆ ಈ ನಕ್ಸಲೇಟ್ ನಮ್ಮ ಇಂಡಿಯಾ ಪಾಕಿಸ್ತಾನ್ ಬಾರ್ಡರಿಗೆ ಬರುವಂತಹ ಆ ಟೆರರಿಸ್ಟ್ಗಳು, ಅವರಲ್ಲಿಯೂ ಕೂಡ ಬೇಕಾದಷ್ಟು ಬಲ ಇದೆ. ಅವರಲ್ಲಿರುವಂತಹ ಬಲವು ಪರಮಾತ್ಮನೇನಾ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಕಾಮರಾಗ ವಿವರ್ಜಿತಂ ಬಲವತಾಂ ಬಲಂ ಅಹಂ. ಅವರು ಕಾಮದಿಂದ ಮಾಡುವಂಥದ್ದು. ಈ ದೇಶ ಬೇಕು, ಬೇರೆ ಯಾರೋ ಒಂದು ಹುರಿದುಂಬಿಸಿ ಬಂದಿರುವಂತಹ ಆ ಬಲ, ಅವರಲ್ಲೂ ಬಲ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಒಬ್ಬ ದೇಹ ದಾರ್ಢ್ಯ ಇರ್ತದೆ, ದೈತ್ಯ ಇದ್ದಂಗೆ ಇರ್ತಾನೆ, ಬೇಕಾದಷ್ಟು ಶಕ್ತಿ ಇರ್ತದೆ, ನನ್ನ ಹತ್ರ ಶಕ್ತಿ ಇದೆ ಅಂತ ಹೇಳಿ ಸಿಕ್ಕವ್ರನ್ನ ಹೊಡಿತಾ ಇರ್ತಾನೆ. ಅವನಿಗೆ ಅದೇ ನಾನೇ ಬಲವಂತ ಅಂತ ಕೊಚ್ಕೊಳ್ಬೇಕು ಅವನು. ಅಂಥವರಲ್ಲಿಯೂ ಬಲವಾಗಿರ್ತಾನ? ಅಲ್ಲ. ಕಾಮರಾಗ ರಹಿತವಾಗಿರುವಂತಹ ಯಾವ ವ್ಯಕ್ತಿಗಳಲ್ಲಿ, ಯಾವ ಬಲಶಾಲಿ ವ್ಯಕ್ತಿಗಳಲ್ಲಿ ಬಲ ಇದೆಯೋ ಅಂತಹ ಬಲ ನಾನಾಗಿದ್ದೇನೆ. ಹೇ ಭರತರ್ಷಭ, ಅರ್ಜುನ ನೋಡು, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ. ನಾನು ಕಾಮನಾಗಿದ್ದೇನೆ. ನಾನೇ ಕಾಮ, ಬಯಕೆ ನಾನು. ಎಂತಹ ಬಯಕೆ? ಧರ್ಮ ವಿರುದ್ಧವಾದ ಅಲ್ಲ, ಧರ್ಮ ಅವಿರುದ್ಧವಾದ, ಧರ್ಮಕ್ಕೆ ವಿರೋಧವಿಲ್ಲದೆ ಇರುವಂತಹ ಬಯಕೆ ಏನಿದೆ, ಕಣ್ಣಿನಿಂದ ಪರಮಾತ್ಮನ ರೂಪಗಳನ್ನು ನೋಡಬೇಕು ಅಂತ ಬಯಕೆ. ತಿರುಪತಿ ತಿಮ್ಮಪ್ಪನ ತುಂಬಾ ದಿನ ಆಗಿದೆ ನೋಡಬೇಕು ಅಂತ ಹಂಬಲಿಸ್ತೇವೆ, ಸದ್ಬಯಕೆ. ಆ ಬಯಕೆಯೇ ಪರಮಾತ್ಮ. ಪ್ರವಚನ ಕೇಳಬೇಕು ಅಂತ ಬಯಕೆ, ಆ ಬಯಕೆಯೇ ಪರಮಾತ್ಮ. ಸದಾಕಾಲ ಪ್ರತಿನಿತ್ಯ ತೀರ್ಥ ಸೇವನೆಯ ನಂತರವೇನೇ ಪದಾರ್ಥಗಳನ್ನು ಸ್ವೀಕರಿಸ್ತೇನೆ ಅಂತ ಬಯಕೆ, ಆ ಬಯಕೆಯೇ ಪರಮಾತ್ಮ. ಈ ರೀತಿ ಧರ್ಮ ವಿರುದ್ಧವಲ್ಲದ ಒಂದು ಬಯಕೆ ಏನಿದೆ, ಕಾಮ ಏನಿದೆ, ಆ ಕಾಮ ನಾನಾಗಿದ್ದೇನೆ. ನೋಡಿ, ನಮ್ಮ ಪೂರ್ವಜರು ಎಲ್ಲರೂ ಕೂಡ ಇಂಥಿಂಥ ಪದಾರ್ಥಗಳನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ. ಈಗೇನು ಬಯಕೆ ನಮಗೆ ಬೇಕಾದಷ್ಟು ಬರ್ತದೆ. ಸುಮ್ಮನೆ ಒಂದು ರೌಂಡ್ ರಾತ್ರಿ ಹೊತ್ತು ಊಟ ಮುಗಿಸ್ಕೊಂಡು ವಾಕಿಂಗ್ ಹೋಗಿ ಬಂದ್ರೆ ಸ್ಟ್ರೀಟ್ಗಿಂತ ಫುಡ್ಗಳೇ ಜಾಸ್ತಿ ಕಾಣುತ್ತೆ. ಒಂದು ಯಾರು ನಮ್ಮ ಪರಿಚಯ ಇರೋರು ಬಂದ್ರು ಮಾತಾಡಿಸೋದಿಲ್ಲ, ಬೇರೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಯಕೆ ಅಟ್ಟಿ ತುಂಬಿರುತ್ತೆ. ಆಹಾ, ಎಷ್ಟು ಅದ್ಭುತವಾಗಿದೆ, ಘಮ್ಮಂತ ವಾಸನೆ ಬರ್ತಾ ಇದೆ ಅಂತ. ಅಲ್ಲ, ಅದೆಲ್ಲ ತಿನ್ನೋದಲ್ಲ. ನಮ್ಮ ಹಿರಿಯರೆಲ್ಲರೂ ಕೂಡ ಯಾವ್ದು ತಿನ್ನಬೇಕು, ಬರೀ ಅವರು ಶರೀರಕ್ಕೆ ಒಳ್ಳೆಯದಾಗುವಂತಹ ಪದಾರ್ಥಗಳನ್ನ ಹೇಳಿಲ್ಲ. ಈಗಿನ ಕಾಲದ ವೈದ್ಯಕೀಯ ಪ್ರಪಂಚ ಏನಿದೆ, ಅದು ಬರೀ ಶರೀರವನ್ನ ಇಟ್ಟುಕೊಂಡು ಇಂತಹ ಪದಾರ್ಥಗಳನ್ನು ನೀವು ತಿನ್ನಬಹುದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಹುದು. ಏನು ಬೆಳ್ಳುಳ್ಳಿ ಹಾರ್ಟ್ ಅಟ್ಯಾಕ್ ಪೇಷಂಟಿಗೆ ತುಂಬಾ ಒಳ್ಳೆಯದು, ಕಫಗಳನ್ನ ಎಲ್ಲ ಕರಗಿಸುತ್ತೆ. ಹೌದು, ಶರೀರಕ್ಕೆ ಒಳ್ಳೆಯದೇನೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮ್ಮ ಪೂರ್ವಜರು ಅವನ್ನೆಲ್ಲ ಬಿಟ್ಟಿದ್ಯಾಕೆ ಅಂತಂದ್ರೆ, ಬರೀ ದೇಹದ ಆರೋಗ್ಯವನ್ನ ನೋಡಿ ಅದನ್ನ ಬಿಡಬೇಕು ಅಂತ ಹೇಳಿಲ್ಲ, ಮಾನಸಿಕ ಆರೋಗ್ಯವನ್ನ ನೋಡಿಯೂ ಕೂಡ ಇದನ್ನ ಬಿಡಬೇಕು. ನ ಕಲಂಜಂ ಭಕ್ಷೇತ ನ ಪಲಾಂಡುರ್ ಭಕ್ಷೇತ. ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ದೇಹ ಏನೋ ಅದ್ಭುತವಾಗಿರ್ತದೆ, ಆರೋಗ್ಯ ಇರ್ತದೆ ದೇಹದಲ್ಲಿ, ಮನಸ್ಸೇ ಸರಿಯಾಗಿಲ್ಲದೆ ಹೋದ್ರೆ, ಕೋತಿ ತರ ಆಡ್ತಾ ಇದ್ರೆ ಮನಸ್ಸು, ಆ ಉತ್ಕಟತೆ ಅನ್ನುವಂಥದ್ದು ಮನಸ್ಸಿನಲ್ಲಿ, ಒಂದು ಕಡೆ ನಿಶ್ಚಲತೆ ಬರದೇ ಹೋದ್ರೆ
ಬರೀ ಚಾಂಚಲ್ಯವೇ ಇದ್ರೆ ಮನಸ್ಸಿನಲ್ಲಿ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಪೂರ್ವಜರು ಆ ಸೈಕಾಲಜಿಕಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರದೇ ಇರುವಂತಹ ಪದಾರ್ಥಗಳನ್ನ ತಿನ್ನಬೇಕು ಅಂತ ಹೇಳಿದ್ದು. ಆದ್ದರಿಂದ ಈರುಳ್ಳಿ, ಬೆಳ್ಳುಳ್ಳಿ ಕೆಲವೊಂದುಗಳನ್ನ ಬಿಡಬೇಕು ಅಂತ ಅವ್ರು ಹೇಳಿದ್ದು. ಈ ರೀತಿ ಮಹಾ ಧರ್ಮ ವಿರುದ್ಧವಾದ ಕಾಮಗಳಲ್ಲಿ ನಾನು ಕಾಮನಾಗಿದ್ದೇನೆ, ಕಾಮರಾಗ ರಹಿತವಾದ ಬಲವಂತರಲ್ಲಿ ನಾನು ಬಲವಾಗಿದ್ದೇನೆ ಅಂತ ಪಾರ್ಥ ನೀನು ತಿಳಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನ ನಾಳಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.